ಶ್ರೀಗುರುಭ್ಯೋ ನಮಃ ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕಳೆದ ಸಂಚಿಕೆಗಳಲ್ಲಿ ರಾಯರ ಒಂದೊಂದು ರೋಚಕವಾದ ಮಹಿಮೆಗಳನ್ನು ಕೇಳ್ತಾ ಬಂದಿದ್ದೀವಿ. ಅವರ ಹತ್ರ ನಾವು ಅನುಗ್ರಹ ಪಡಿಬೇಕು ಅಂದರೆ ಯಾವ್ಯಾವ ಶ್ಲೋಕಗಳನ್ನು ಪಾರಾಯಣ ಮಾಡಬೇಕು, ಅದರ ಅರ್ಥ ಏನು, ಪ್ರತಿಯೊಂದನ್ನು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಈ ಸಂಚಿಕೆಯಲ್ಲಿ ಇನ್ನೊಂದು ಅಪರೂಪದ ಮಹಿಮೆ, ಅದರ ಜೊತೆಗೆ ಈ ಸಂಚಿಕೆಯಲ್ಲಿ ಬರೋ ಶ್ಲೋಕ ಇದೆಯಲ್ಲ, ಬಹಳ ಅಪರೂಪದ ಶ್ಲೋಕ. ಇದನ್ನು ತಪ್ಪದೇ ಪಾರಾಯಣ ಮಾಡಬೇಕು. ಅಂತಹ ಒಂದು ಶ್ಲೋಕ, ಅದಕ್ಕೇನು ಅರ್ಥ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮಹಿಮೆ. ಈ ಮಹಿಮೆ ಒಬ್ಬ ವ್ಯಕ್ತಿಗೆ ನಡೆದಿತ್ತು. ಯಾರಿಗೆ? ಅವನೊಬ್ಬ ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ. ಸಹಜವಾಗಿ ಚೆನ್ನಾಗಿ ನಡೀತಾ ಇತ್ತು ವ್ಯಾಪಾರ, ಓನರ್ ಚೆನ್ನಾಗೇ ನಡೆಸ್ತಾ ಇದ್ದ. ಇವನೊಬ್ಬ ಅಲ್ಲಿ ಕೆಲಸ ಮಾಡೋನು. ಇವನಿಗೇನೋ ಗ್ರಹ ಸ್ಥಿತಿ ಆಚೆ ಈಚೆ ಬದಲಾಯಿತು. ಆಗತ್ತಲ್ಲ, ಜೀವನದಲ್ಲಿ ಕಷ್ಟ ಕಾಲನೂ ಬರುತ್ತೆ. ಯಾವಾಗಲೂ ಸುಖವಾಗಿ ಇರಬೇಕು ಅಂದರೆ ಹೇಗೆ? ಏನೋ ವಿಪರೀತ ಗ್ರಹ ಸ್ಥಿತಿ ಅಂತ ಬಹಳ ಕಷ್ಟ ಪಡ್ತಾ ಇದ್ದಾನೆ. ಅಪವಾದ ಬಂದ್ಬಿಡುತ್ತೆ ಇವನ ಮೇಲೆ. ಏನೋ ಕದ್ದ ಅಂತನೋ ಏನೋ ಒಂದು ಅಪವಾದ. ಈ ಅಪವಾದ ಬಂದ ಕೂಡಲೇ ಅವನಿಗೆ ಮನಸ್ಸು ಬರಲಿಲ್ಲ, ನಾ ಬಿಟ್ಟು ಹೋಗ್ಬಿಡ್ತೀನಿ, ಈ ಕೆಲಸ ಬೇಡ ಅಂತ ಅವನಿಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಸೀದಾ ಮಂತ್ರಾಲಯ ಕ್ಷೇತ್ರಕ್ಕೆ ಬರಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ರಾಯರು ನನಗೆ ದಾರಿ ತೋರಿಸ್ತಾರೆ ಅಂತ. ಆದರೆ ಆಶ್ಚರ್ಯ, ಸಂಕಲ್ಪ ಮಾಡಿದ್ದಾನೆ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ, ಕೈಯಲ್ಲಿ ₹1 ಇಲ್ಲ, ಬಿಡಿಗಾಸಿಲ್ಲ ಕೈನಲ್ಲಿ. ಅದು ಸಂಕಲ್ಪ ಅಂತೂ ಆಗುತ್ತೆ. ಅಷ್ಟೊತ್ತಿಗೆ ಒಬ್ಬ ಇವನಿಗೆ ತುಂಬ ಬೇಕಾದವ ಅವನು ಬರ್ತಾನೆ. ಬಂದು ಹೇಳ್ತಾನೆ, ನೋಡು, ಸಂಕಲ್ಪ ಮಾಡಿದೆ, ಆದರೆ ದುಡುಕ್ಬೇಡ, ಸದ್ಯಕ್ಕೆ ಬಾ, ಒಂದ್ಸಲಿ ಹೋಗು ಮಂತ್ರಾಲಯಕ್ಕೆ, ಇಲ್ಲ ಅಂತಿಲ್ಲ, ಆದರೆ ಮತ್ತೆ ಹೋಗಿ ಅಲ್ಲಿ ಕೆಲಸಕ್ಕೆ ಕೇಳು. ಏನೋ ಯಾವುದೋ ಒಂದು ಅಪವಾದ ಬಂದಿದೆ ಅಂತ ಹೀಗೆ ಬಿಟ್ಕೊಂಡು ನೀನು ಕೂಡಬೇಡ, ರಾಯರೆಲ್ಲ ಅನುಗ್ರಹ ಮಾಡ್ತಾನೆ, ನೀನು ವಾಪಸ್ ಹೋಗು ಅಂತ. ಇಷ್ಟೆಲ್ಲ ಹೇಳಿದ ಮೇಲೆ ಅವನ ಮನಸ್ಸಿಂದ ಮಾತ್ರ ನಾ ಮಂತ್ರಾಲಯಕ್ಕೆ ಹೇಗಾದರೂ ಹೋಗಲೇಬೇಕು, ನಂಗೆ ಕೆಲಸ ಬೇಡ ಅಂತ ಕೂತ್ಬಿಟ್ಟಿದೆ. ಜೀವನ ಹೇಗೆ ಸಾಗಬೇಕು ಮುಂದೆ? ಅವತ್ತು ಇವನ ಸ್ನೇಹಿತ ಯಾವತ್ತು ಹೇಳಿದ್ನಲ್ಲ, ಅವತ್ತೇ ರಾತ್ರಿ ಕನಸಿನಲ್ಲಿ ರಾಯರು ಬಂದಿದ್ದಾರೆ. ಯಾರು ಈ ಕೆಲಸ ಬಿಟ್ಬಿಟ್ನಲ್ಲ, ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ, ಅವನಿಗೆ ಕನಸಿನಲ್ಲಿ ಬಂದು ಹೇಳ್ತಾರೆ ರಾಯರೇನಂತ, ನೋಡು, ನೀನು ಎಲ್ಲಿಗೂ ಹೋಗಬೇಡ, ಈಗ ಸದ್ಯಕ್ಕೆ ಎಲ್ಲಿದೆಯೋ ಅಲ್ಲೇ ಕೆಲಸ ಮಾಡು, ಒಳ್ಳೆ ಕಾಲ ಬರತ್ತೆ ಮುಂದಕ್ಕೆ, ಅಲ್ಲೇ ಇರೋದು, ಅಲ್ಲಿ ತನಕ ನೀನು ಸಹಿಸ್ಕೊಂಡಿರ್ಬೇಕು ನೀನು. ರಾಯರು ಹೇಳಿದ್ದಾರೆ ಕನಸಲ್ಲಿ ಬಂದು. ಅವನಿಗೆ ಈ ಥರದ ಅನುಭವನೇ ಜೀವನದಲ್ಲಿ ಆಗಲಿ. ಸರಿ, ನನ್ನ ಗ್ರಹ ಸ್ಥಿತಿಯ ಬದಲಾವಣೆ ಏನೋ ಖಂಡಿತ ಆಗುತ್ತೆ, ರಾಯರು ಹೇಳಿದ್ದಾರೆ, ಒಳ್ಳೆ ಕಾಲ ಬರುತ್ತೆ, ಕಾಯೋಣ ಅಂತ ಕಾದ. ಏನಾಯ್ತು ಮುಂದೆ? ಆ ಹೋಟೆಲ್ ಮಾಲೀಕ ಇದ್ನಲ್ಲ, ಆ ಹೋಟೆಲ್ಲು ಲಾಸಲ್ಲಿ ಓಡ್ಲಿಕ್ಕೆ ಶುರು. ತುಂಬ ಎಷ್ಟು ಅಂದರೆ ಮುಗೀತು, ಇನ್ನೊಬ್ಬರ ಜವಾಬ್ದಾರಿ ಕೊಡಬೇಕು ಅಂತ ಬಂದ. ಆಗ ಇವನು ಕಣ್ಣಿಗೆ ಬಿತ್ತ ಅವನಿಗೆ, ಬಾಯಿಲೆ ನೀನಿನ ಮುಂದೆ ನೋಡ್ಕೊಂಡು ಹೋಗು, ಯಾಕೆಂದರೆ ಇವನು ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ, ಏನೋ ಅಪವಾದ ಬಂದಿತ್ತು ಅಷ್ಟೇ, ನೀನು ನೋಡ್ಕೊಂಡು ಹೋಗೋ, ನನಗೆ ಇನ್ನು ಈ ಹೋಟೆಲ್ನ ಜವಾಬ್ದಾರಿ ನನಗೆ ಬೇಡ ಅಂತ ತಾನು ಮನೆಗೆ ಹೋಗ್ಬಿಟ್ಟ. ಸೀದಾ ಇವನಿಗೆ ಒಪ್ಪಿಸಿ. ಸರಿ, ಇವನು ನಡೆಸ್ಕೊಂಡು ಶುರು ಮಾಡಿದ್ನಲ್ಲ, ಏನೋ ಚೆನ್ನಾಗಿರುತ್ತೆ ಅಂದ್ಕೊಂಡ್ರೆ ಇಲ್ಲ, ಇವನದು ಪರಿಸ್ಥಿತಿ ಹಾಗೆ, ಮೊದಲೇ ಲಾಸಲ್ಲಿದೆ, ಅದನ್ನು ಇವನಿಗೆ ಬೇರೆ ಕೊಟ್ಟಿದ್ದಾನೆ. ಇವನು ಹೇಗೋ 1 ತಿಂಗಳು 2 ತಿಂಗಳು ಓಡಿಸ್ದ, ಆಮೇಲೆ ಕಷ್ಟ ಆಗೋಯ್ತು ತುಂಬ. ಆಗ ಸಂಕಲ್ಪ ಮಾಡ್ದೆ, ಇನ್ನು ನಾನು ಮಂತ್ರಾಲಯಕ್ಕೆ ಹೋಗದೆ ಇದ್ರೆ ನನ್ನ ಕೈಲಿ ಸಾಧ್ಯ ಇಲ್ಲ, ಹೋಗಿ ಸೇವೆ ಮಾಡ್ತೇನೆ, ರಾಯರು ಯಾವ ರೀತಿ ಅನುಗ್ರಹ ಮಾಡ್ತಾರೋ ಹಾಗೆ ನಾನು ಮಾಡ್ತೇನೆ ಅಂತ. ಸರಿ, ಇವನು ಹೋದ್ನಲ್ಲ, ಹೋದ್ಮೇಲೆ ಮಂತ್ರಾಲಯದಲ್ಲಿ ರಾಯರ ಸೇವೆ ಮಾಡಿದ್ದಾನೆ. ಎಲ್ಲ ಮಾಡಾದ್ಮೇಲೆ ಅವನಿಗೊಂದು ಸೂಚನೆ ಸಿಕ್ತಂತೆ, ನೀನು ತಪ್ಪು ಮಾಡಿದೆ. ಏನು ಮಾಡಿದೆ? ಪ್ರತಿನಿತ್ಯ
ನೀನು ಗಾಯತ್ರಿ ಮಂತ್ರ ಜಪವನ್ನು ಸರಿಗೆ ಮಾಡಲಿಲ್ಲ, ತಪ್ಪು ಮಾಡಿದ್ಯಾ. ಅವಾಗ ಇವನಿಗೆ ಅನ್ನಿಸ್ತಂತೆ, ಓ ನನ್ನ ಒಂದು ಕರ್ತವ್ಯ ನಾನು ಮರೆತು ಬಿಟ್ಟಿದ್ದೀನಿ. ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ನಿಜ, ಅನಿವಾರ್ಯ ಜೀವನ ನಡಿಬೇಕು, ಮಾಡ್ತಾ ಇದ್ದೀನಿ ನಿಜ. ಹಾಗಂತ ನನ್ನ ನಿಜವಾದ ಏನೋ ಒಂದು ಕರ್ತವ್ಯ ಧರ್ಮಗಳಿತ್ತು ಅದನ್ನೆಲ್ಲ ಬಿಟ್ಟುಬಿಟ್ಟಿದ್ದೀನಿ ನಾನು. ಸರಿಯಾಗಿ ಗಾಯತ್ರಿ ಮಂತ್ರ ಜಪ ಮಾಡಿದರೆ ಇದೆಲ್ಲ ನಿಂಗೆ ಕಷ್ಟನೇ ಬರ್ತಾ ಇರಲಿಲ್ಲ. ಮೊದಲು ಗಾಯತ್ರಿ ಮಂತ್ರ ಜಪ ಸರಿಯಾಗಿ ಮಾಡು, ದೇವರ ಅನುಗ್ರಹ ಮಾಡ್ತಾನೆ, ಹೋಗು. ನಾನು ಅಂದ್ಕೊಂಡಂತೆ, ಅಯ್ಯೋಯ್ಯೋ ಆಗಲೇ ಸೂಚನೆ ಕೊಡ್ಬೋದಿತ್ತಲ್ಲ, ರಾಯರು ಇವಾಗ ಸೂಚನೆ ಕೊಟ್ಟರು, ಮಂತ್ರಾಲಯಕ್ಕೆ ಬಂದಮೇಲೆ ನೋಡಿ, ಅದರಿಂದ ಒಳ್ಳೆ ಕೆಲಸ ಮಾಡಿದೆ ನಾನು, ಸತ್ಯ ಈಗಲಾದ್ರು ಸೂಚನೆ ಸಿಗ್ತಾನೆ. ಸರಿ, ರಾಯರಿಗೆ ನಮಸ್ಕಾರ ಹಾಕಿದ, ವಾಪಸ್ಸು ಸೀದಾ ಬಂದ, ಶುರು ಮಾಡ್ದ ಪ್ರತಿನಿತ್ಯ ತಾನು ಜಪ. ಕ್ರಮವಾಗಿ ಬೆಳೆದ 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 ಆರಾಮಾಗಿ ಶ್ರೀಮಂತನಾಗಿ ಸುಖವಾಗಿ ಜೀವನವನ್ನು ಸಾಗಿಸಲಿಕ್ಕೆ ಪ್ರಾರಂಭ ಮಾಡ್ದ. ಅಂದರೆ ಎಷ್ಟೋ ಬಾರಿ ಗ್ರಹಸ್ಥಿತಿಗಳ ಬದಲಾವಣೆಗೆ ನಮಗೆ ಉಪದೇಶ ಮಾಡಿರುವಂಥ ಕೆಲವು ಮಂತ್ರಗಳಿರುತ್ತೆ, ಆ ಜಪ ಬಿಟ್ಟುಬಿಟ್ಟಿರುತ್ತೆ. ಅಥವಾ ನಮ್ಮ ಕರ್ತವ್ಯಗಳು ಬೇಕಾದಷ್ಟು ಇರುತ್ತೆ, ಪ್ರತಿನಿತ್ಯ ಇಂಥದ್ದನ್ನು ಮಾಡಬೇಕು ಅಂತ. ಅದನ್ನು ಮರೆತು ನಾವು ಯಾವಾಗ ಬರೀ ಕೆಲಸದಲ್ಲೇ ಮುಳುಗಿರ್ತೀವಿ, ಅಯ್ಯೋ ಲಾಭ ಅಯ್ಯೋ ನಷ್ಟ ಅಂತ, ಬರೀ ಅಯ್ಯೋ ಲಾಭ ಅಂದೇನೋ ಇನ್ನೂ ಲಾಭ ಜಾಸ್ತಿ ಬರಬೇಕಾಗಿತ್ತು ಅಂತ ಅದಕ್ಕೆ ಅಯ್ಯೋ ಅಯ್ಯೋ ಅಂತ ಇರ್ತೀವಿ. ಹೀಗೆ ಏನೋ ಒಂದು ರೀತಿಯ ಈ ಮಾನಸಿಕ ತುಮೂಲತೆ ಅಂತ ಹೇಳ್ತೀವಲ್ಲ, ಇದು ಆಗೋದೇ ನಮ್ಮ ನಿತ್ಯ ಕರ್ಮ ಅನುಷ್ಠಾನಗಳನ್ನು ಬಿಟ್ಟರೆ. ಅದನ್ನು ಸರಿಯಾಗಿ ಮಾಡ್ತಾಯಿದ್ರೆ ಎಲ್ಲ ದೇವರು ಪರಿಹರಿಸ್ತಾನೆ. ಅದರಿಂದ ಅದನ್ನು ತಪ್ಪದೇ ಮಾಡಬೇಕು ಅಂತ ರಾಯರು ಈ ಮುಖಾಂತರ ಎಚ್ಚರಿಸಿದ್ರು. ಆಗ ನಿನ್ನ ಗೃಹಸ್ಥಿತಿ ಬದಲಾಗತ್ತೆ, ಹೋಗೋಗು ಅಂತ ಹೇಳಿದ್ರು. ಹಾಗೆ ಆಯಿತು. ಅಂದರೆ ನಮಗೆ ರಾಯರು ಏನು ಸೂಚನೆ ಕೊಟ್ಟರೆ ಇದ್ರ ಮುಖಾಂತರ ಅಂದರೆ, ಈಗ ನಿಮ್ಮ ಕುಲ ಪರಂಪರೆಯಲ್ಲಿ ಯಾರೋ ಹಿರಿಯರು ಅವರು ಅನುಷ್ಠಾನ ಮಾಡ್ಕೊಂಡು ಬಂದಿರ್ತಾರೆ. ಕೆಲವು ಸಂಪ್ರದಾಯಗಳಿರುತ್ತೆ, ಅವ್ರವ್ರ ಮನೆಗೆ ಒಂದು ಮಾಡಬೇಕಾದ ಸಂಪ್ರದಾಯಗಳು, ಅದನ್ನು ತಪ್ಪದೇ ಪಾಲಿಸ್ಕೊಂಬರ್ಬೇಕು. ಅಯ್ಯೋ ನಮ್ಮ ತಾತ ಮಾಡಿದ, ನಮ್ಮ ಮುತ್ತಾತ ಮಾಡಿದ, ನಮಗೇನದು, ನಮಗೆ ಬೇಕಾಗಿಲ್ಲ ಅಂತ ಹೀಗೆಲ್ಲ ಬಿಡಬೇಡಿ. ಅದನ್ನು ಮಾಡ್ಕೊಳ್ತಾ ಬಂದರೆ ಅದರಿಂದಲೇ ನಮಗೆ ಎಲ್ಲ ಪರಿಹಾರ ಆಗೋಗಿರುತ್ತೆ. ಕುಲದೇವರನ್ನ ಆರಾಧನೆ ಮಾಡಬೇಕು, ಹಿರಿಯರು ಮಾಡ್ಕೊಂಬಂದಿರ್ತಾರೆ. ವರ್ಷಕ್ಕೆ ಒಂದು 3-4 ಸಲ ಹೋಗಬೇಕು ಕುಲದೇವರಿಗೆ, ಚೆನ್ನಾಗಿ ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಹಾಕಿ ಅನುಗ್ರಹ ಪಡ್ಕೊಂಬರ್ಬೇಕು. ಇದೆಲ್ಲ ಬಿಟ್ಬಿಟ್ರೆ ಹಾಗಾಗತ್ತೆ. ಅದರಿಂದ ನಮ್ಮ ಕುಲಧರ್ಮಗಳಿದೆ, ಅದನ್ನು ಯಾವತ್ತೂ ಬಿಡಬಾರ್ದು. ಅಂದರೆ ರಾಯರೇನು ತಿಳಿಸ್ಕೊಟ್ರು, ರಾಯರು ಅನುಗ್ರಹ ಮಾಡೋದು ಯಾರನ್ನ, ಇಲ್ಲಿ ರಾಯರು ಗಾಯತ್ರಿ ಮಂತ್ರ ಜಪ ಮಾಡಲಿಕ್ಕೆ ಆ ಬ್ರಾಹ್ಮಣನಿಗೆ ಹೇಳಿದರು ಅಂತ ಅರ್ಥ. ಹಾಗಂತ ಬ್ರಾಹ್ಮಣನ ಮೇಲೆ ಮಾತ್ರ ರಾಯರಿಗೆ ಪ್ರೀತಿ ಅಂತ ಅರ್ಥ ಅಲ್ಲ. ನೀವು ಇವತ್ತು ನೋಡ್ಬೋದು, ಎಲ್ಲರೂ ರಾಯರ ಹತ್ರ ಹೋಗ್ತಾರೆ. ಜಾತಿ ಎನ್ನುವ ಒಂದು ಕಲ್ಪನೆ ಅವರ ಮನಸ್ಸಿನಲ್ಲಿಲ್ಲ. ಅಂದರೆ ಅವನು ಮಾಡುವ ಆ ಶ್ರದ್ಧಾ ಭಕ್ತಿ ಮತ್ತು ಅವನ ಮೂಲ ಕುಲಗಳಲ್ಲಿ ಅವನ ಮೂಲ ಪುರುಷರು ಯಾರಾದರೂ ಅನುಷ್ಠಾನ ಏನು ಮಾಡ್ತಾ ಇರ್ತಾರೆ ಸಂಪ್ರದಾಯಗಳನ್ನು, ಅದನ್ನು ಅವನು ಪಾಲಿಸಿರ್ತಾನೋ ಇಲ್ವೋ ಅದನ್ನು ಎಚ್ಚರಿಸಿ ಹೋಗ್ತಾರೆ. ಈ ಥರ ಎಚ್ಚರಿಕೆಯನ್ನು ಇವರೊಬ್ಬರಿಗೆ ರಾಯರು ನೀಡಿದ ಮೇಲೆ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ಹಾಗಾದರೆ ನಮ್ಮ ಹಿರಿಯರು ಏನು ಸಂಪ್ರದಾಯ ಹಾಕಿದ್ದಾರೆ, ಅದು ಏನದು, ಅದ್ರ ಬಗ್ಗೆ ತಿಳ್ಕೊಂಡು ಅದು ಸರಿ ಇದೆಯಾ ಅಂತ ವಿಚಾರ ಮಾಡಿಯೋ ಅದನ್ನು ಅನುಷ್ಠಾನ ಮಾಡಬೇಕು. ಹಾಗಂತ ಎಲ್ಲ ಸಂಪ್ರದಾಯವನ್ನು ಒಪ್ಕೊಳ್ಬೇಕು ಅಂತಲ್ಲ, ವಿಚಾರ ಮಾಡಿ ಅದನ್ನು ಮಾಡಬೇಕು ಅಂತ ಇಷ್ಟು ಇಲ್ಲಿ ರಾಯರು ನಮಗೆ ಸೂಚನೆ ಮಾಡಿದ್ದಾರೆ ಅಂತ ಭಾವಿಸಿ, ಸರಿ ಹಾಗಾದರೆ ನಮ್ಮ ಗ್ರಹಸ್ಥಿತಿಗಳು ಸರಿಯಾಗಿಲ್ಲದೆ ಇದ್ದಾಗ ಎಲ್ಲ ಸರಿಯಾಗಬೇಕು, ನಮಗೊಂದು ದಾರಿ ಸಿಗಬೇಕು ಅಂತ ಆದರೆ ಈ ಶ್ಲೋಕವನ್ನು ವಿಶೇಷವಾಗಿ ಪಾರಾಯಣ ಮಾಡಿ. ಅದು ಯಾವ ಶ್ಲೋಕ, ಅದರ ಅರ್ಥ ಏನು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಭವ್ಯಸ್ವರೂಪೋ ಭವ ದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋ ಪಪ್ಲವ ಸಿಂಧು ಸೇತು. ಈ ಶ್ಲೋಕಕ್ಕೆ ಹಿಂದಿನ ಶ್ಲೋಕಗಳಂತೆ ಪ್ರಹ್ಲಾದರಾಜರನ್ನು ಹೇಳ್ತಾ ಇದೆ, ರಾಯರನ್ನು ಹೇಳ್ತಾ ಇದೆ. ಮೊದಲಿಗೆ ಪ್ರಹ್ಲಾದರಾಜರನ್ನ ಈ ಶ್ಲೋಕ ಹೇಗೆ ಹೇಳ್ತಾ ಇದೆ ಅನ್ನೋದನ್ನು ಗಮನಿಸೋಣ. ಭವ್ಯಸ್ವರೂಪ, ಪ್ರಹ್ಲಾದರಾಜರು ಎಷ್ಟು ಚೆನ್ನಾಗಿದ್ದರು ನೋಡಲಿಕ್ಕೆ, ಸುಂದರ. ಅವರ ಸ್ವರೂಪ, ಅವರ ದೇಹ ಬಹಳ ಸುಂದರ. ಅದು ಯಾವಾಗ ಗೊತ್ತಾಯ್ತಂದರೆ, ಒಂದು ಕಯಾದು ದೇವಿಯ ಗರ್ಭದಿಂದ ಹೊರಗೆ ಬಂದಾಗಲೇ ಗೊತ್ತಾಯಿತು ಈ ಮಗು ಎಷ್ಟು ಲಕ್ಷಣವಾಗಿದೆ. ಹಿರಣ್ಯಕಶಿಪುನೋ ದೈತ್ಯ, ಆದರೆ ಅವನಿಗೆ ಹುಟ್ಟಿದ ಈ ಮಗು ಪ್ರಹ್ಲಾದ ತುಂಬ ಸುಂದರ, ಅದ್ಭುತ. ಅವನು ದೈತ್ಯ ಬಾಲಕ ಅಂತ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಳ್ಳೆ ದೇವತಾ ಲಕ್ಷಣ, ಭವ್ಯ ಸ್ವರೂಪ.
ಆ ಪ್ರಹ್ಲಾದರಾಜರದು. ಇದೇ ರೂಪವನ್ನು ಪ್ರಹ್ಲಾದರಾಜರ ಮೊಮ್ಮಗ ಬಲಿಚಕ್ರವರ್ತಿ ನೋಡ್ತಾನೆ. ಯಾವಾಗ ತ್ರಿವಿಕ್ರಮ ದೇವರು ಬಲಿಚಕ್ರವರ್ತಿ ಮುಂದೆ ಬಂದು ನಿಲ್ತಾರಲ್ಲ, ಎಲ್ಲ ಕಡೆ ವ್ಯಾಪಿಸ್ಕೊಂಡು ದಾನ ಎಲ್ಲ ಕೊಟ್ಟಾಗೋಯ್ತಲ್ಲ, ಆಗ ತ್ರಿವಿಕ್ರಮನನ್ನು ನೋಡಲಿಕ್ಕೆ ಅಂತ ಪ್ರಹ್ಲಾದರಾಜರು ಬರ್ತಾರೆ. ಬಲಿಚಕ್ರವರ್ತಿ ತನ್ನ ತಾತ ಪ್ರಹ್ಲಾದನ ನೋಡಿದಾಗ ಆನಂದದಲ್ಲಿ ಮುಳುಗ್ಬಿಡ್ತಾರೆ. ಥರ ನೆಮ್ಮದಿ ಸಿಗತ್ತೆ ಅವನಿಗೆ. ಅಂದರೆ ಕಷ್ಟ ಕಾಲದಲ್ಲಿ ದೊಡ್ಡವರ ಮುಖ ನೋಡಿದಾಗ, ದೊಡ್ಡವರು ನೆನಪಿಸ್ಕೊಂಡಾಗ ಆ ಕಷ್ಟ ಎಲ್ಲ ಮಂಜು ಕರಗೋ ರೀತಿಯಲ್ಲಿ ಕರಗಿ ಹೋಗ್ಬಿಡುತ್ತೆ. ಆ ಥರ ಕರಗಿ ಹೋಗ್ಬಿಟ್ಟಿದೆ ಬಲಿಚಕ್ರವರ್ತಿಗೆ. ಅಂದರೆ ಭವ್ಯ ಸ್ವರೂಪ. ಪ್ರಹ್ಲಾದರಾಜರನ್ನ ಮನಸಾ ನೀವು ಧ್ಯಾನ ಮಾಡ್ತೀರಿ, ಕಣ್ಮುಂದೆ ತಂದ್ಕೊಳ್ತೀರಿ ಅಂದರೆ ಕಷ್ಟ ಅಲ್ಲೇ ನಮಗೆ ಹೋಯಿತು ಅಂತ ಒಂದು ದಾರಿ ಸಿಕ್ತು ಅಂತ, ಆ ಥರದ ಸ್ವರೂಪ. ಇನ್ನು ಪ್ರಹ್ಲಾದರಾಜರು ಭವದುಃಖತೂಲ ಸಂಘಾಗ್ನಿಚರ್ಯ, ಈ ಸಂಸಾರ ಭವ ಇದರಲ್ಲಿ ಎಷ್ಟೆಷ್ಟು ದುಃಖಗಳು ಬಂದು ಹಿರಣ್ಯಕಶಿಪುವಿನಿಂದ ಅದೆಲ್ಲ ಹತ್ತಿ ರಾಶಿ ಥರ ಅಂದ್ಕೊಂಡ್ರು. ಯಾರು? ಪ್ರಹ್ಲಾದರಾಜರು. ಯಾಕೆಂದ್ರೆ ಇವರು ಬೆಂಕಿ ಥರ. ಹತ್ತಿ ರಾಶಿನ ಹೋಗಿ ಬೆಂಕಿಗೆ ಹಾಕಿದರೆ ಎಷ್ಟು ನಿಮಿಷ ಅದು ಸುಡಲಿಕ್ಕೆ? ಜಾಸ್ತಿ ನಿಮಿಷ ಬೇಕಾಗಿಲ್ಲ, ಬೇಗ ಸುಟ್ಟು ಹಾಕ್ಬಿಡುತ್ತೆ. ಹಾಗೆ ಇವ್ರಿಗೆ ಯಾವುದೇ ಕಷ್ಟ ಹಿರಣ್ಯಕಶಿಪು ಕೊಡಲಿ, ಅಗ್ನಿಚರ್ಯ, ಅಗ್ನಿಯಂತೆ ಪ್ರಹ್ಲಾದರಾಜರಿದ್ರು, ಏನೂ ಆಗಲಿಲ್ಲ. ಸುಖಧೈರ್ಯ ಶಾಲೆ, ಇನ್ನೊಂದು ಸುಖ ಧೈರ್ಯ ಎರಡೂ ಇತ್ತು ಪ್ರಹ್ಲಾದರಾಜರಲ್ಲಿ. ಧೈರ್ಯ ನಮಗೆ ಗೊತ್ತೇ ಗೊತ್ತು, ಹರಿ ಹರಿ ಮಂತ್ರ ಜಪ ಯಾವಾಗಲೂ ಅದಿತ್ತು ನೋಡಿ ಧೈರ್ಯ. ಎಂಥ ಕಷ್ಟ ಪರಿಸ್ಥಿತಿಯಲ್ಲಿ ಬರಲಿ ಅಂಥ ಪರಿಸ್ಥಿತಿಯಲ್ಲೂ ನಿರ್ವಾಹವನ್ನು ಮಾಡ್ಕೊಂಡು ಹೋದರು. ಇನ್ನು ಸುಖ ಹೇಗೆ? ಮೋದಮಾನ ಸ್ವಪೌತ್ರೇಣ ಅಂತ ವಾಮನ ದೇವರೇ ಹೇಳ್ತಾರೆ, ನೀನು ನಿನ್ನ ಮೊಮ್ಮಗನ ಜೊತೆಗೆ ಸಂತೋಷ ಪಡ್ತಾ ಇರ್ತಿ, ಅಂದರೆ ವಂಶ ಬೆಳೀತಾ ಹೋಗುತ್ತೆ, ಆರಾಮಾಗಿರ್ತೀಯ, ಕೀರ್ತಿಯನ್ನು ಬೆಳಗ್ತಾರೆ ಅಂತೆಲ್ಲ ವಾಮನ ದೇವರು ವಿಶೇಷವಾಗಿ ಪ್ರಹ್ಲಾದರಾಜರಿಗೆ ವರವನ್ನು ಕೊಟ್ಟಿರ್ತಾರೆ. ಈ ರೀತಿಯಲ್ಲಿ ಸುಖ ಧೈರ್ಯ ಶಾಲಿ ಅಂತ. ಇನ್ನು ಸಮಸ್ತ ದುಷ್ಟಗ್ರಹ ನಿಗ್ರಹೇಶು, ನಿಮಗೆ ಯಾವುದೇ ಗ್ರಹಗಳ ಪೀಡೆಯಲ್ಲಿ, ಗ್ರಹಗಳಲ್ಲಿ ಎರಡು ಥರ, ಒಂದು ಶುಭ ಮತ್ತೊಂದು ಅಶುಭ. ಶುಭ ಗ್ರಹಗಳು ಅಂತಂದರೆ ನವಗ್ರಹಗಳಲ್ಲಿ ಇಲ್ಲ ಶುಭನೇ ಇಲ್ಲ ಅಂತಿಲ್ಲ, ಅದು ನಮ್ಮ ಕರ್ಮಗಳಿಗನುಗುಣವಾಗಿ ಅಶುಭವನ್ನು ಕೊಡುತ್ತೆ ಗ್ರಹಗಳು, ಈ ಥರ. ಇನ್ನು ಕೆಲವು ಗ್ರಹಗಳು ಅಂದರೆ ದೇವತೆಗಳು ಅಂತ ಅರ್ಥ, ಅವ್ರು ಯಾವಾಗಲೂ ಶುಭವನ್ನೇ ನೀಡೋದು. ಹೀಗೆ ಶುಭ ಅಶುಭ ಅಂತ ತಗೊಂಡ್ರೆ ಒಳ್ಳೆಯದು ಕೆಟ್ಟದ್ದನ್ನು ನೀಡೋ ಗ್ರಹಗಳು. ಈ ಎಲ್ಲ ಗ್ರಹಗಳಿಗೆ ಅಧಿಪತಿ ನಿಯಂತ್ರಣ ಮಾಡೋರು ಯಾರು? ನರಸಿಂಹದೇವರು ಅಂತ ಅರ್ಥ. ಉದಾಹರಣೆಗೆ ಇಲ್ಲಿ ಸಮಸ್ತ ದುಷ್ಟಗ್ರಹ, ಎಲ್ಲ ದುಷ್ಟರನ್ನ, ಪಿಶಾಚ ಭೂತ ಪ್ರೇತ ತನ್ನ ವಶವನ್ನಾಗಿ ಮಾಡಿಕೊಂಡವನು, ಗ್ರಹಣ ಮಾಡಿದವನು ಯಾರು? ಹಿರಣ್ಯಕಶಿಪು. ಸಮಸ್ತ ದುಷ್ಟರನ್ನ ಗ್ರಹಣ ಮಾಡಿದವರು. ಅವನ ನಿಗ್ರಹ ಮಾಡಿದವರು ಯಾರು? ನರಸಿಂಹದೇವರು. ಆ ನರಸಿಂಹದೇವರೇ ಪ್ರಹ್ಲಾದರಾಜರಿಗೆ ಈಶಾ ಸ್ವಾಮಿ. ಹಾಗಾದರೆ ಪ್ರಹ್ಲಾದರಾಜರಿಗೆ ಇಂಥ ಶಕ್ತಿ, ಅವರು ನೆನಪಿಸ್ಕೊಂಡ್ರೆ ದುಃಖ ಹೋಗುತ್ತೆ ಅನ್ನೋ ವಿಶಿಷ್ಟ ಶಕ್ತಿ ಹೇಗೆ ಬಂತು ಅವರ ಸ್ವರೂಪಕ್ಕೆ ಅಂದರೆ ನರಸಿಂಹದೇವರ ಅನುಗ್ರಹ ಅವರಿಗೆ ಜಾಸ್ತಿ ಇದೆ. ಯಾವಾಗಲೂ ಆ ಹರಿ ನರಹರಿಯನ್ನು ಸ್ಮರಣೆ ಮಾಡ್ತಾನೆ ಇದ್ರು. ಇಂಥ ಇವರು ದುರತ್ಯಯೋಪಪ್ಲವ ಸಿಂಧು ಸೇತು, ಸೇತುವೆ ಥರ ಆಗಿದ್ದಾರೆ ಪ್ರಹ್ಲಾದರಾಜರು. ಯಾರಿಗೆ? ದೇವತೆಗಳಿಗೆ. ಯಾಕೆ ದೇವತೆಗಳು ಕಷ್ಟ ಸಮುದ್ರದಲ್ಲಿ ತೇಲಾಡ್ತಾ ಇದ್ರು. ಹಿರಣ್ಯಕಶಿಪು ಬ್ರಹ್ಮದೇವರ ಹತ್ರ ವರ ಪಡೀಲಿಕ್ಕೆ ಕಾಯ್ತಾ ಇದ್ದ, ಸಿಕ್ಕದ ಕೂಡಲೇ ದೇವತಾ ಲೋಕಕ್ಕೆ ಹಾರದ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿ. ಎಷ್ಟು ಕಷ್ಟ ಆಗೋಯ್ತು ಅಂದರೆ ಅದು ಸಮುದ್ರದ ಥರ. ಆ ಸಮುದ್ರದ ಮೇಲೆ ಸೇತುವೆ ಥರ ಆರಾಮಾಗಿ ಪ್ರಹ್ಲಾದರಾಜನ ಹಿಡ್ಕೊಂಡು ದೇವತೆಗಳೆಲ್ಲ ಒಳ್ಳೆಯ ದಾರಿಗೆ ಸೇರಿದ್ರು. ಅಂಥ ಸೇತುವೆ ಥರ ಪ್ರಹ್ಲಾದರಾಜರು ದೇವತೆಗಳಿಗೆ ರಕ್ಷಣೆ ಮಾಡಿದವರು ಅಂದಮೇಲೆ ಮನುಷ್ಯರಿಗೆ ರಕ್ಷಣೆ ಮಾಡದೇ ಇರ್ತಾರೆ. ಹೀಗೆ ಪ್ರಹ್ಲಾದರಾಜರ ಬಗ್ಗೆ ವಿಶೇಷವಾಗಿ ಈ ಶ್ಲೋಕ ತಿಳಿಸ್ತಾ ಇದೆ. ಇದೇ ತರಹ ರಾಯರ ಬಗ್ಗೆ ಈ ಶ್ಲೋಕ ಹೇಗೆ? ಸುಖ ಧೈರ್ಯ ಶಾಲಿ. ಅವರು ಪೂರಾಶ್ರಮದಲ್ಲಿ ನೋಡಿ ಎಷ್ಟು ಕಷ್ಟ ಇತ್ತು, ಧೈರ್ಯ ಮಾತ್ರ ಬಿಡಲಿಲ್ಲ. ಹರಿಹರಿ ಅಂತಾನೆ ಉಪವಾಸದಲ್ಲೇ ಎಷ್ಟೋ ದಿವಸ ಕಳೆದುಬಿಟ್ರು ರಾಯರು. ಅದರಲ್ಲೇ ಸುಖ ಅನುಭವಿಸಿದ್ದಾರೆ ತೃಪ್ತಿಯಿಂದ. ಭಗವಂತ ಸಂಪತ್ತನ್ನು ಕಿತ್ಕೊಂಡ, ವೈರಾಗ್ಯ ಬರುತ್ತೆ, ಕೆಟ್ಟ ಬುದ್ಧಿ ಬರಲ್ಲ ಅಂತ. ಹಾಗೆ ಅದು ಮತ್ತು ಇನ್ನೊಬ್ಬರಿಗೆ ಧೈರ್ಯ, ಇನ್ನೊಬ್ಬರಿಗೆ ಸುಖ ನೀಡೋಂಥ ಶಕ್ತಿ ಅವರಲ್ಲಿದೆ. ಹಾಗಾಗಿ ಸುಖ ಧೈರ್ಯ ಶಾಲಿ. ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ಅಂತ ಎಲ್ಲ ತರಹದ ದುಷ್ಟಗ್ರಹಗಳ ಬಾಧೆಯನ್ನು ಕಳೀತಾರೆ. ನವಗ್ರಹಗಳಿಂದ ತೊಂದರೆನ ರಾಯರ ಸೇವೆ ಮಾಡಿ, ರಾಯರು ಪರಿಹರಿಸ್ತಾರೆ. ಹೀಗೆ
ರಾಯರಿಂದ ಆಗುವಂತಹ ನವಗ್ರಹ ಪೀಡಾ ಪರಿಹಾರ ಅದನ್ನೂ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಯಾವುದಾದ್ರು ದೇವತೆಗಳಿಗೆ ನಾವು ಅವಮಾನ ಮಾಡಿಬಿಟ್ಟಿರ್ತೀವಿ, ಗುರುಗಳಿಗೆ ಅವಮಾನ ಮಾಡಿರ್ತೀವಿ, ಅದು ನಮಗೆ ತೊಂದರೆ ಕೊಡ್ತಾ ಇರುತ್ತೆ. ಕುಲದೇವರಿಗೆ ಅವಮಾನ ಆಗಿದ್ರೆ ಅಂಥ ಎಲ್ಲ ವಿಘ್ನಗಳನ್ನು ಪರಿಹರಿಸ್ತಾರೆ. ಅಂದರೆ ನೋಡು, ನೀಂಥ ತಪ್ಪು ಮಾಡಿದೆ, ಇದನ್ನು ಮೊದಲು ಹೋಗಿ ಪರಿಹಾರ ಮಾಡ್ಕೊ ಅಂತ ಸೂಚನೆ ಕೊಟ್ಟು ಉದ್ಧಾರ ಮಾಡಿದ್ದು ಇದೆ. ಇಂಥ ಇವರು ಎಲ್ಲರಿಗೂ ನಮ್ಗೆ ಸಾಧ್ಯನೇ ಇಲ್ಲ ಈ ವಿಘ್ನಗಳನ್ನು ದಾಟಲಿಕ್ಕೆ ಅಂತಿದ್ರೆ ಅದಕ್ಕೆ ಸೇತುವೆ ಥರ ನಮಗಿದೆ. ಇವ್ರನ್ನ ಹಿಡ್ಕೊಂಡ್ರೆ ಆರಾಮಾಗಿ ಆ ವಿಘ್ನಗಳ ಸಮುದ್ರದ ಮೇಲೆ ಅಥವಾ ವಿಜ್ಞಾನ ನದಿಯ ಮೇಲೆ ನಾವು ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ಈ ರೀತಿಯಲ್ಲಿ ರಾಯರು ಭವ್ಯಸ್ವರೂಪ, ಅವರನ್ನು ನೋಡಿದರೆ ಸಾಕು ನಮಗೆ ಅವರ ವೃಂದಾವನದ ಮುಂದೆ ನಿಂತು ಅವರ ದರ್ಶನ ಆಗ್ತಾ ಇದ್ರೆ ಆಯಿತು, ಎಲ್ಲ ತರಹದ ದುಃಖ ಹತ್ತಿ ರಾಶಿ ಥರ ಸುಟ್ಟು ಹೋಗ್ಬಿಡುತ್ತೆ, ಆರಾಮಾಗಿ ಕಳ್ಕೊಂಡ್ಬಿಡ್ತೀವಿ. ಯಾಕೆ ಇವರು ಅಗ್ನಿಯ ರೀತಿಯಲ್ಲಿ ಇದ್ದಾರೆ. ನೀವು ಮನೆಯಲ್ಲಿ ರಾಯರ ಚಿತ್ರವನ್ನು ಇಟ್ಕೊಳ್ಳಿ, ಅದರ ಮುಂದೆ ಅವ್ರು ನೋಡ್ತಾ ನೋಡ್ತಾ ಜಪ ಮಾಡಿ ಅನುಗ್ರಹ ಮಾಡ್ತಾರೆ, ಕಣ್ಣು ಮುಚ್ಚಿ ಅವರ ಧ್ಯಾನ ಮಾಡಿ ಅನುಗ್ರಹ ಮಾಡ್ತಾರೆ. ಅಂಥ ಭವ್ಯ ಸ್ವರೂಪ, ಮಂಗಳ ಸ್ವರೂಪಿಗಳು ರಾಯರು. ಈ ರೀತಿಯಲ್ಲಿ ಈ ಶ್ಲೋಕದಲ್ಲಿ ವಿಶೇಷವಾಗಿ ನಮಗೆ ರಾಯರು ಆ ದುಷ್ಟಗ್ರಹಗಳ ನಿವಾರಣೆಯನ್ನು ಮಾಡ್ತಾರೆ, ಬಾಧೆಯನ್ನು ಕಷ್ಟಗಳನ್ನು ತೊಳೆದು ಹಾಕ್ತಾರೆ. ಅಂಥ ಸಮರ್ಥರು ರಾಯರು. ಆ ಭವ್ಯ ಸ್ವರೂಪ ಎಂಥದ್ದು ಅನ್ನೋದನ್ನು ಈ ಶ್ಲೋಕದಲ್ಲಿ ವಿಶೇಷವಾಗಿ ವರ್ಣಿಸಿದ್ದಾರೆ. ಇಂಥ ಈ ಶ್ಲೋಕವನ್ನು ತಪ್ಪದೆ ಎಲ್ಲರೂ ಪಾರಾಯಣ ಮಾಡಿ ಅವರ ದಿವ್ಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಸ್ಪಾನ್ಸರ್ ಮಾಡಿ ವಿಶೇಷವಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರುವ ರಾಜಶ್ರೀ ಸೂರಜ್ ಇವರಿಗೆ ಆ ಭಗವಂತನ ರಾಯರ ವಿಶೇಷ ಅನುಗ್ರಹ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಆ ರಾಯರ ಕೃಪೆ ಪರಿಪೂರ್ಣವಾಗಿ ದೊರೆಯಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಸರ್ವಮೂಲ ಚಾನಲಲ್ಲಿ ಸ್ಪಾನ್ಸರ್ ಮಾಡಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ ಅವರು ಇಲ್ಲಿ ಡಿಸ್ಪ್ಲೇ ಆಗುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.